ಅನುದಾನದಿಂದ ಹಿಡಿದು ಬೇರೆ ಬೇರೆ ರೀತಿಯ ಕೊಡುಗೆಗಳನ್ನ ಹಿಂದೆ ಕೊಟ್ಟು ಹೋಗಿದ್ದಾರೆ. ಇವತ್ತು ಸಂಖ್ಯೆ ಬಗ್ಗೆ ಹೇಳಿದ್ರು, ಸಂಖ್ಯೆ ಕಡಿಮೆ ಇರ್ಬೋದು, ಸಂಖ್ಯೆ ಜಾಸ್ತಿ ಇರ್ಬೋದು. ಯಾವ ಒಂದು ಸಮಾಜ, ಈ ಒಂದು ಸಮಾಜದಲ್ಲಿ ಯಾವ ರೀತಿ ಬದುಕ್ತಿದೀವಿ ಅಂತಕ್ಕಂಥದ್ದು ಭಾರಿ ಮುಖ್ಯ. ನನಗೆ ಗೊತ್ತಿರೋ ರೀತಿಯಲ್ಲಿ ತಮ್ಮ ಸಮಾಜ ನಮ್ಮ ಊರಿನಲ್ಲಿ ಉತ್ತಮ ಸ್ವಾಭಿಮಾನವಾಗಿ ತಾವೆಲ್ಲರೂ ಕೂಡ ತಮ್ಮ ಬದುಕನ್ನ ಕಟ್ಕೊಂಡಿದ್ರು. ನಾನು ತುಂಬಾ ಹಲವಾರು ವರ್ಷಗಳಿಂದ ನಾವು ಕೂಡ ತಮ್ಮ ಸಮಾಜವನ್ನ ನೋಡ್ತಾ ಇದ್ದೀವಿ. ಇವತ್ತು ವಿಶ್ವಕರ್ಮವನ್ನೇ ವೃತ್ತಿಯಾಗಿ ಮಾಡ್ಕೊಂಡಿದ್ರೆ ಕೆಲವೊಬ್ರು ಬೇರೆ ಬೇರೆ ವಿಭಾಗಗಳಲ್ಲಿ ತಾವು ಕೂಡ ಜೀವನವನ್ನ ಮಾಡ್ತಾ ಇದ್ರ. ಏಕೆಂದ್ರೆ ಒಂದು ಸಮಾಜ ಅಂದ್ಮೇಲೆ ಒಂದೇ ವೃತ್ತಿಯಿಂದ ಸಾಕ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬೇರೆ ಬೇರೆ, ಅದು ಪತ್ರಿಕೋದ್ಯಮ ಇರ್ಬೋದು, ಅದು ಸರ್ಕಾರಿ ಅಧಿಕಾರಿ ಆಗಿರ್ಬೋದು, ಅದು ವ್ಯಾಪಾರ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ತಾವಾದ್ರೂ ಕೂಡ ಇವತ್ತು ಜೀವನವನ್ನ ನಡೆಸ್ತಿರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ಇವತ್ತು ವಿಶ್ವಕರ್ಮಗೆ ಹಲವಾರು ಯೋಜನೆಗಳನ್ನ ಕೇಂದ್ರ ಸರ್ಕಾರದಿಂದ ಮಾಡಿದ್ದಾರೆ. ಅದರ ಸದುಪಯೋಗವನ್ನು ಕೂಡ ಇವತ್ತಿನ ಯುವಕರು ಪಡ್ಕೋಬೇಕು ಅಂತಕ್ಕಂಥ ನಮ್ಮೆಲ್ಲರ ಅಭಿಲಾಷೆ. ತಾವು ಯೋಚನೆ ಮಾಡಿ, ಬೇರೆ ಪ್ರಪಂಚದಲ್ಲಿ ಬೇರೆ ದೇಶಗಳಿಗೆ ನಾವು ಕಂಪೇರ್ ಮಾಡಿದಾಗ ಬೇರೆ ದೇಶಗಳಲ್ಲಿ ನಾವು ನೋಡ್ಬೋದು, ಏನು ದುಬೈಗೆ ಹೋದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ನೋಡ್ಬೋದು, ಬೇರೆ ದೇಶಕ್ಕೆ ಹೋದ್ರೆ ಬೇರೆ ಬೇರೆ ದೊಡ್ಡ ದೊಡ್ಡ ಸರ್ಕಲ್ ಗಳನ್ನ ನೋಡ್ಬೋದು, ಅಥವಾ ಒಳ್ಳೆ ಪಾರ್ಕ್ ಗಳನ್ನ ನೋಡ್ಬೋದು ಬೇರೆ ಬೇರೆ ದೇಶಕ್ಕೆ ಹೋದ್ರೆ. ಆದ್ರೆ ಈ ದೇಶದಲ್ಲಿ ವಿಶ್ವಕರ್ಮರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆಯಲ್ಲ, ಸಾವಿರಾರು ವರ್ಷಗಳಿಂದ ಪುರಾತನವಾದಂತ ದೇವಾಲಯಗಳಲ್ಲಿ ತನ್ನ ಕೈಚಲಕದ ಮುಖಾಂತರ ಇತಿಹಾಸ ಪುಟದಲ್ಲಿ ಸೇರಿರ್ತಕ್ಕಂಥ ಹಲವಾರು ದೇವಾಲಯಗಳನ್ನ ಈ ಒಂದು ಭೂಮಿ ಮೇಲೆ ಕೊಟ್ಟಿರ್ತಕ್ಕಂಥ ಕೀರ್ತಿ ವಿಶ್ವಕರ್ಮ ಸಮಾಜಕ್ಕೆ ಸಲ್ಲುತ್ತೆ. ಅದು ಅಜಂತ ಎಲ್ಲೂರು ಇರ್ಬೋದು, ಬೇಲೂರು ಹಳೇಬೀಡು ಇರ್ಬೋದು, ಚನ್ನಪಟ್ಟಣದ ಗೊಮ್ಮಟೇಶ್ವರ ಇರ್ಬೋದು, ಅದು ಬೇರೆ ಬೇರೆ ರೀತಿಯಲ್ಲಿ ನನಗೆ ಒಂದು ರೀತಿ ಕೆಲವೊಂದು ಸಂದರ್ಭದಲ್ಲಿ ನನಗೆ ನಿಜವಾಗ್ಲೂ ಕೂಡ ಬೇಲೂರು ಹಳೇಬೀಡು ದೇವಸ್ಥಾನಕ್ಕೆ ಹೋದಾಗ ಎಷ್ಟು ಹೆಮ್ಮೆ ಆಗುತ್ತೆ ಅಂತ ಹೇಳಿದ್ರೆ, ಏನು 2000 ವರ್ಷದ ಮುಂದೆ ಹೇಗಿರ್ತಾರೆ ಮನುಷ್ಯ, ಆಗಲೇ 1000 ವರ್ಷದ ಹಿಂದೆನೆ ಈ ಅಡ್ವಾನ್ಸ್ ಟೆಕ್ನಾಲಜಿ ಏನಿತ್ತು ಅನ್ನೋದನ್ನ ಕೆತ್ತನೆ ಮುಖಾಂತರ ತೋರಿಸ್ಕೊಂಡಿದ್ರೆ ನಾವು ಆಕ್ಚುಲಿ ಬೇಲೂರು ಹಳೇಬೀಡಲ್ಲಿ ನೋಡ್ತೀವಿ. ಆಕ್ಚುಲಿ ತನ್ನ ಕೆತ್ತನೆಯಲ್ಲಿ ಯಾವ ರೀತಿ ಮಾಡಿದ್ದಾನೆ ಅಂತ ಹೇಳಿದ್ರೆ, ಈಗ ನಾನು ಹೇಳೋದು, ಯಾವ್ದಾದ್ರು ಒಂದು ಇದನ್ನ ಆಭರಣಗಳನ್ನ ಮಾಡಿದ್ರೆ ಆ ಆಭರಣಗಳು ಇವತ್ತು ಯಾವ ರೀತಿ ಒಬ್ಬ ಹೆಣ್ಮಗಳನ್ನು ಹಾಕೊಂಡಾಗ ಯಾವ ರೀತಿ ಕಾಣ್ತಾರೆ ಅಷ್ಟು ಸ್ಪಷ್ಟವಾಗಿ ಕೆತ್ತನೆಯನ್ನ ತನ್ನ ಕೈ ಚಳಕದ ಮುಖಾಂತರ ಮಾಡೋಗಿದ್ದಾರೆ. ಅಜಾಂತ ಎಲ್ಲೂರವನ್ನ ಮನುಷ್ಯನ ಕೈಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಏಲಿಯನ್ಸ್ ಮಾಡಬಹುದು ಅಂತಕ್ಕಂಥದ್ದನ್ನ ಮಾತಾಡ್ತಾರೆ. ಯಾಕೆಂದ್ರೆ ಅಲ್ಲಿ ತದ್ದಿರ್ತಕ್ಕಂಥ ಅಷ್ಟು ಕಲ್ಲಿನ ಪುಡಿಯನ್ನು ಎಲ್ಲಿ ತಗೊಂಡಾಗ ಆಗಿದೆ ಅಂದ್ರೆ ಪ್ರಪಂಚದಲ್ಲಿ ಇವತ್ತು ಸಮೇತ ಯಾರು ಊಹೆನೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮಲ್ಲಿರ್ತಕ್ಕಂಥ ಕಲೆ ಯಾವ ರೀತಿ ಇದೆ ಅಂತಕ್ಕಂಥ ಊಹೆ ಮಾಡ್ಕೋಬೇಕು. ಮದುವೆ ದೇವಾಲಯಕ್ಕೆ ಹೋದ್ರೆ 4 ಭಾಗದಲ್ಲಿ ಎಲ್ಲಿಂದ ಹೋಗಿ ಯಾವ ಕಡೆ ವಾಪಸ್ ಬರ್ಬೇಕು ಅಂತ ಹೇಳಿ ನಾವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಂಥ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡೋಗಿರ್ತಕ್ಕಂಥ ಈ ಒಂದು ಭರತ ಭೂಮಿಯಲ್ಲಿ ನಿಜವಾಗ್ಲೂ ಕೂಡ ವಿಶ್ವಕರ್ಮರ ಕೊಡುಗೆ ಅಪಾರ. ಆದ್ರೆ ನಾನೇನ್ ಹೇಳಿ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಿಮ್ಮ ವೃತ್ತಿ ಧರ್ಮವನ್ನ ನೀವೇನಾದ್ರೂ ಕೂಡ ಬೇರೆ ಬೇರೆ ವೃತ್ತಿಯಲ್ಲಿ ಹೋಗಿ ಈ ಮೂಲ ವೃತ್ತಿ ಧರ್ಮ ಏನಾದ್ರೂ ಕೂಡ ಎಲ್ಲಾದ್ರೂ ಇದು ಕೊನೆ ಆಗ್ಬಿಟ್ರೆ ಈ ದೇಶದಲ್ಲಿ ಇರ್ತಕ್ಕಂಥ ನಮ್ಗೆ ಏನ್ ಇತಿಹಾಸ ಮಾಡೋಗಿದೆ ಇದು ಇಲ್ಲಿಗೆ ನಿಲ್ಬಾರ್ದು. ಯಾಕೆಂದ್ರೆ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ವಾಸ್ತುಶಿಲ್ಪವನ್ನು ಹೊಂದಿರತಕ್ಕಂಥ ದೇಶ ಯಾವ್ದಾದ್ರು ಇದ್ರೆ ಅದು ಭಾರತ ದೇಶ. ಈ ಭೂಮಿಯಲ್ಲಿ ತಮ್ಮ ಸಮಾಜ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಈ ದೇಶಕ್ಕೆ ಮುಂದುವರಿಬೇಕು. ಏನಾದ್ರೂ ಕೂಡ ಏನಾಗುತ್ತೆ, ಯಾವ ಮಕ್ಕಳು ಸಮೇತ ತಂದೆ ಮಾಡ್ತಕ್ಕಂಥ ವೃತ್ತಿನ ಮುಂದುವರಿಸ್ತಕ್ಕಂಥ ವ್ಯವಸ್ಥೆ ಇವತ್ತು ಯಾರು ಇಲ್ಲ. ನಮ್ಮ ಅಪ್ಪ KSRTC ಮೆಕ್ಯಾನಿಕ್ ಆಗಿದ್ರೆ ನಾನು ಆಗ್ತಾ ಇಲ್ಲ. ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಆ ಧರ್ಮದಲ್ಲಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ನ ಜಾತಿ ಅವ್ನ ಧರ್ಮದ ಮೇಲೆ ಅಭಿಮಾನ ಪ್ರೀತಿ ಇದ್ದೇ ಇರಲೇಬೇಕಾದ ಅದರಲ್ಲಿ ಏನ್ ವಿಚಾರಗಳಿಲ್ಲ. ಆದ್ರೆ ವೃತ್ತಿ ಧರ್ಮವನ್ನ ಅತ್ಯಂತ ಪ್ರೀತಿಯಾಗಿ ಕಾಣಬೇಕಾದಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಕೂಡ ಇದೆ. ಅದರಲ್ಲೂ ಕೂಡ ತಮ್ಮ ಸಮಾಜ ಈ ದೇಶಕ್ಕೆ ಅಪಾರವಾದ ಕೊಡುಗೆಗಳನ್ನ ಕೊಟ್ಟು ಹೋಗಿದೆ. ನಮ್ಗೆ ಹೆಮ್ಮೆ ಆಗುತ್ತೆ. ಮೈಸೂರಿನ ಶ್ರೀರಾಮಚಂದ್ರನ ಪ್ರತಿಮೆಯನ್ನ ನಮ್ಮ ಮೈಸೂರಿನ ಕವಿರಾಜ್ ಅಂತಕ್ಕಂಥವ್ರಲ್ಲ ಅಂತವ್ರು ಪಾಪ ಮಾಡಿ ಕಳಿಸಿದ್ರೆ ಇಲ್ಲಿ ನಮ್ಮ ಮೈಸೂರಿನ ಹುಡುಗನ ಆ ಪುಣ್ಯ ಸಿಕ್ಕಿದೆ. ಈ ನಿಟ್ಟಿನಲ್ಲಿ ಅಂದ್ರೆ ಅಂತಂತ ವಾಸ್ತುಶಿಲ್ಪಿಗಳು ಇರ್ತಕ್ಕಂಥ ಈ ನಮ್ಮ ರಾಜ್ಯ, ಅದರಲ್ಲೂ ಕೂಡ ನಮ್ಮ ಹಾಸನ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮೆಲ್ಲರ ಪುಣ್ಯ ಸೌಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಕೆಲವೊಂದು ಕಡೆ ಹೋದಂತ ಸಂದರ್ಭದಲ್ಲಿ
ಎಂತೆಂಥದ್ದು ಆ ಹಳ್ಳಿಗಳಲ್ಲಿ ಇಡೀ ಕಾಡುಗಳು ಹೋಗಿರುತ್ತೆ. ಆ ಒಳಗಡೆ ಒಂದು ದೇವಾಲಯಗಳನ್ನ ನೋಡಿದ್ರೆ ಯಾವ ಪುಣ್ಯಾತ್ಮಕ ಎದ್ದಿದ್ದಪ್ಪ ಅನ್ಸುತ್ತೆ. ಯಾಕೆಂದ್ರೆ ಇವತ್ತು ಆ ಒಂದು ಕಲೆ ಎಲ್ಲ ಒಂದ್ ಕಡೆ ನಶಿಸಿ ಹೋಗ್ತಾ ಇದೆ ಅಂತೇಳಿ ನನ್ಗೆ ಅನ್ಸುತ್ತೆ. ನಿಜವಾಗ್ಲೂ ಕೂಡ ನಮ್ಮ ಕಲೆಯನ್ನ ಸಂರಕ್ಷಣೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ತುಂಬಾ ಅನಿವಾರ್ಯ. ನಿಜವಾಗ್ಲೂ ಕೂಡ ನಮ್ಮ ಪುರಸಭಾ ಅಧ್ಯಕ್ಷ ಹೇಳಿದ ರೀತಿಯಲ್ಲಿ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತಾ ಇದ್ದ, ನಾನಾದ್ರೂ ಕೂಡ ಮಾಡ್ತಾ ಇದ್ದೀನಿ. ಏನು ವಿಜೃಂಭಣೆಯಿಂದ ಮಾಡಲಿಕ್ಕೆ ಬೇರೆ ಏನು ಸಮಸ್ಯೆ ಇಲ್ಲ ನನಗೆ ಗೊತ್ತಿರೋ ರೀತಿಯಲ್ಲಿ. ಆದ್ರೆ ಬೇರೆ ಬೇರೆ ಕಾರಣಾಂತರದಿಂದ ಇವತ್ತು ತುಂಬಾ ಸಿಂಪಲ್ ಆಗಿ ತಾಲೂಕ್ ಪಂಚಾಯತ್ ಆಚರಣೆಯನ್ನ ಮಾಡ್ತಾ ಇದ್ರ. ಅಧ್ಯಕ್ಷರು ಶ್ರೀನಿವಾಸ್ ಅವರು ಅವರಿಗೆ ಒಂದು ಛಲ ಇದೆ, ಏನೋ ಒಂದು ಆಗ್ಬೇಕು ಅಂತಕ್ಕಂಥ ಆಸೆ ಇದೆ. ಖಂಡಿತವಾಗ್ಲೂ ಶ್ರೀನಿವಾಸ್ ಅವರೇ, ನನಗೂ ಕೂಡ ತಾವು ಮಾತಾಡ್ತಕ್ಕಂಥ ಮಾತಿನ ಅರ್ಥ ಏನು ಅಂತಕ್ಕಂಥ ನನಗೂ ಕೂಡ ಗೊತ್ತಿದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗ್ತದೆ. ವಿಶ್ವಕರ್ಮ